ಇವತ್ತಿಗೆ ನಮ್ಮೊಬ್ಬ ಅವ ಕೇರಳದವನು ಇರಲಿ ಯಾರು ಇರಲಿ ಅವ ಇಂಡಿಯಾದವನು ಒಬ್ಬ 6 ದಿನ ಆಯಿತು ಮಣ್ಣೊಳಗೆ ಸಿಕ್ಕಾಸ್ಕೊಂಡು ಬಿಟ್ಟಿದ್ದಾನೆ. ಈಗಲೂ ನಮಗೆ ತೆಗಿಯಕ್ಕಾಗಿಲ್ಲ ಅವನನ್ನು. ಆದರೆ ನಾವು ಬೇಕಂತ ಇರಲಿದ್ರೆ ರಾತ್ರಿನೂ ಕೆಲಸ ಮಾಡ್ಬೋದಿತ್ತು. ನಮ್ಮ ಹತ್ರ ಬೇಕಾದಷ್ಟು ಮೆಷಿನರೀಸ್ ಇದೆ, ಅದು ಕೆಲಸಗಾರಗಳು ಇದೆ. ಆದರೆ ಅದು ಮಾಡಲಿಕ್ಕೆ ಮನಸ್ಸು ಇಟ್ಟಿದ್ರೆ ಮಾಡ್ಬೋದು. ಆದರೆ ನಮ್ಮ ಪೊಲಿಟಿಷಿಯನ್ಸ್ ಆಗಿ ನಮ್ಮ ಬ್ಯೂರೋಕ್ರಾಟ್ಸ್ ಆಗಲಿ ಅವರಿಗೆ ಅದು ಮಾಡಬೇಕಂತೇಳಿ ಒಂದು ಮನಸ್ಸು ಇರಬೇಕು. ಹಾಗಾದರೆ ಇದೆಲ್ಲ ಕೆಲಸ ಆಗತ್ತೆ. ಈಗ 6 ದಿನ ಆಯಿತು, ನಮಗೆ ಅವನು ಸಿಕ್ಕತ್ತಾ ಇಲ್ಲ ಅದ್ರ ಬಗ್ಗೆ ಡೌಟ್ ಆಗಿಬಿಟ್ಟಿದೆ. ಈಗ ನನಗೆ ಒಂದು ರಿಕ್ವೆಸ್ಟ್ ಇರೋದು, ನಮ್ಮಿಲ್ಲಿರೋ ಊರಲ್ಲಿರುವ ಅಕ್ಕಪಕ್ಕ ಇರುವ ಎಲ್ಲ ಯಂಗ್ಸ್ಟರ್ಸು, ಇಡೀ ಕರ್ನಾಟಕ ಯಂಗ್ಸ್ಟರ್ಸು ಬರಬೇಕು. ಈಗ 100 ಕಿಲೋಮೀಟ್ರ್ 1000 ಕಿಲೋಮೀಟ್ರ್ ಅಲ್ಲಿಂದ ಕೇರಳದಿಂದ 100 ಜನ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಯಾರಿಗೂ ನಾವು ಏನು ಕೊಟ್ಟು ತಗೊಂಡು ಬಂದಿದ್ದಲ್ಲ. ಅವ್ರ ಸ್ವಂತ ಇಷ್ಟ ಪ್ರಕಾರ ಒಬ್ಬ ಹುಡುಗ, ಅವನು ಯಾರು ಇರಲಿ, ಒಬ್ಬ ಮನುಷ್ಯ ಇದರೊಳಗಡೆ ಸಿಕ್ಕಾಸ್ಕೊಂಡು ಬಿದ್ದಿದೆ. ಬರೀ ಒಂದು ಹುಡುಗನಿಗೋಸ್ಕರ ಎಲ್ಲ, ಇಲ್ಲಿರೋ ಗ್ರಾಮವಾಸಿಗಳು, ಇಲ್ಲಿರೋರು ಅವರಿಗೂ ಕೇಳಕ್ಕೆ ಯಾರೂ ಇಲ್ಲ. ಅವರನ್ನು ಹೊರಗಡೆ ತೆಗಿಯೋಕ್ಕೆ ಪ್ರಯತ್ನ ಮಾಡಲಿಕ್ಕೆ ಎಲ್ಲರೂ ಬರಬೇಕು. ಬಂದು ನಮಗೆ ಅವ್ರನ್ನ ಕರೆಕ್ಟಾಗಿ ಹೊರಗಡೆ ತೆಗ್ದು ಯಾವ್ಯಾವ ಮತದಲ್ಲಿದ್ದಾರೆ ಅವರ ಆಚಾರ ಪ್ರಕಾರ ಅವರನ್ನು ನಾವು ಬಿಡಿಸಲೇ ಮಾಡಬೇಕು. ಆಮೇಲೆ ಈಗ ಹುಡುಗರು ಸುಮಾರು ಜನ ಕರ್ನಾಟಕದಲ್ಲಿರುವ ಯಂಗ್ಸ್ಟರ್ಸ್ ಬಂದಿದ್ದಾರೆ. ಒಳ್ಳೆ ಖುಷಿ ಆಗ್ತಾ ಇದೆ ಬಂದಿದ್ದವ್ರಿಗೆ ನೋಡಿ. ಪುನಃ ಹಿಂಗೆ ಇನ್ನು ನಾಳೆಯಿಂದ ನಾವು ಯಂಗ್ಸ್ಟರ್ಸ್ ಎಲ್ಲ ಇದ್ರ ಮೇಲೆ ಇರಬೇಕು. ನಾವೆಲ್ಲರೂ ಏನಂದರೆ, ಇದು ನಮ್ಮ ಊರಲ್ಲಿ ಕರ್ನಾಟಕದಲ್ಲಿ ನಡೆದಿದ್ದು ಒಂದು ಘಟನೆ. ಹೊರಗಡೆಯಿಂದ ಒಬ್ಬರು ಬರೋ ಅವಶ್ಯಕತೆ ಇಲ್ಲ. ನಮಗೆ ಇದು ನಾವೆಲ್ಲರೂ ಇದ್ವಿ ಅಂತೇಳಿ ಎಲ್ಲರ ಮನಸ್ಸಲ್ಲಿ ಇರಬೇಕು. ದಯವಿಟ್ಟು ಸ್ವಲ್ಪ ಸ್ಥಳೀಯರ ಸಪೋರ್ಟ್ ಬೇಕಾಗಿದೆ. ಯಾಕಂದರೆ ಸ್ಥಳೀಯರು ಯಾರು, ಊರಿನ ಜನರು ಯಾರು ಕಾಣ್ತಾ ಇಲ್ಲ. ನ್ಯೂಸ್ ರಿಪೋರ್ಟ್ ಚಾನಲ್ ನಮ್ಮದು ಕನ್ನಡದ ಯಾವುದೂ ಕಾಣ್ತಾ ಇಲ್ಲ. ಇದ್ದಿದ್ದೆಲ್ಲ ಕೇರಳದೇ ನ್ಯೂಸ್ ಚಾನಲ್ ತುಂಬ ಇದ್ದಾವೆ ಇಲ್ಲಿ. ಇನ್ನೊಂದೇನೆಂದರೆ, ಇಲ್ಲಿ ಅವರಿಗೆ 24 ಗಂಟೆ ಕಾಲ ಕೆಲಸ ಮಾಡಲಿಕ್ಕೆ ಅನುಮತಿ ನೀಡಬೇಕಂತ ಕೇಳ್ಕೊತೀವಿ ನಾವು. ಕರ್ನಾಟಕ ಸರ್ಕಾರದವ್ರು ಕೇಳ್ಕೋಬೇಕು. ಅವ್ರ ಪರವಾಗಿ ನಾವು ಊರಿನವರಾಗಿ ಕೇಳ್ತಿದ್ದೇವೆ. ಯಾಕಂತಂದ್ರೆ ಅವರು ಕೇರಳದಿಂದ ಒಂದು 100-150 ಜನ ಅವ್ರು ಕೇರಳದಿಂದಾನೇ ಇಲ್ಲಿ ಬಂದಿದ್ದಾರೆ ಕೆಲಸ ಮಾಡ್ಲಿಕ್ಕೋಸ್ಕರ. ಈಗ ನೈಟ್ ಆಯ್ತು ಅಂತ ಎಲ್ಲರಿಗೂ ಇಲ್ಲಿಂದ ಓಡಿಸ್ತಾ ಇದ್ದಾರೆ, ಕೆಲಸ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಅವರು ಒಬ್ಬನ ಜೀವದ ಸಲುವಾಗಿ ಅವರು ಇಡೀ ಊರಿಂದ ಜನ ಬಂದಿದ್ದಾರೆ ಇಲ್ಲಿ. ನಮ್ಮ ಸ್ಥಳೀಯರೇ ಯಾರು ಕಾಣ್ತಾ ಇಲ್ಲ. ಅಷ್ಟು ನಮ್ಮಲ್ಲಿ ಇಬ್ಬರಿದ್ದಾರೆ, ಇಬ್ಬರಿಗೋಸ್ಕರ ಯಾರು ಬರ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿ. ಇದಕ್ಕಾಗಿ ಎಲ್ಲರೂ ಬಂದು ಇಲ್ಲಿ ಟೈಮು 7:22 ಆಯ್ತು. ಇವಾಗ ಕೆಲಸ ಎಲ್ಲ ಬಂದ್ ಮಾಡಿದ್ದಾರೆ, ವರ್ಕ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ನೈಟ್ ಎಲ್ಲ. ದಯವಿಟ್ಟು 24 ಗಂಟೆಗಳ ಕಾಲ ಇವರಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿ ಅಂತ ಕೇಳ್ಕೊತೀವಿ. ಕರ್ನಾಟಕ ಸರ್ಕಾರಕ್ಕೆ, ಉತ್ತರ ಕನ್ನಡ ಜಿಲ್ಲಾಧಿಕಾರಿಗೆ ಹಾಗೂ ನಮ್ಮ ಪ್ರಧಾನಮಂತ್ರಿಯವರಿಗೂ ಕೇಳ್ಕೊಳ್ತೇವೆ ನಾವು. ದಯವಿಟ್ಟು ಅವ್ರಿಗೊಂದು ಹೆಲ್ಪ್ ಮಾಡಿ. ಊರು ಬಿಟ್ಟು ಇಲ್ಲಿ ಬಂದು ಇಷ್ಟು ಬೆಳಗಿಂದ ಸಂಜೆ ತನಕ ಇಲ್ಲೇ ಇದ್ದಾರೆ. ಅವ್ರದ್ದು ಒಬ್ಬನ ಸಲುವಾಗಿ ಅವರು ಅಷ್ಟು ಹೋರಾಡ್ತಿದ್ದಾರೆ. ಇಡೀ ಊರ್ ಜನ ಬಂದಿದ್ದಾರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ. ದಯವಿಟ್ಟು ಅವ್ರಿಗೆ ಅನುಮತಿ ಮಾಡಿಕೊಡಿ. ಸಚಿವರು ಕೂಡ ಸ್ವಲ್ಪ ಸಹಾಯ ಮಾಡಬೇಕು. ಟೈಮಿಂಗ್ DC ಅವ್ರ ಹತ್ರ ಮಾತಾಡಿ, SP ಅವರಿಗೆ ಕೂಡ ಮಾತಾಡಿ ಒಂದು 24 ಗಂಟೆ ಕೆಲಸ ಮಾಡ್ಲಿಕ್ಕೆ ಒಂದು ಅನುಮತಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೆ. ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕದಿಂದ ಒಂದು ನ್ಯೂಸ್ ಚಾನೆಲ್ ಇಲ್ಲ. ಬಾಕಿ ವಿಷಯ ಇದ್ರೆ ಏನಾದರೂ ಇದ್ರೆ ಎಲ್ಲರೂ ಮಾತಾಡ್ತಾರೆ. ಒಂದು ಡ್ರೈವರಿಗೆ ಈ ತರ ಸಪೋರ್ಟ್ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ, ಒಂದು ಜೀವ ಏನು ನಾಳೆ ಮಾಡುವ ಅಂತ ಹೇಳಿ ಇವತ್ತೇ ಮಾಡಬೇಕು, ಇಮಿಡಿಯೇಟ್ಲಿ ಕೆಲಸ ಮಾಡಬೇಕು.